Hello everyone, welcome back to my channel. ಶ್ರೇಯಾಸ್ ಮುಖ ಗಂಟಾಕೊಂಡೆ ಯಾಕೆ ಅಳ್ತಾ ಇದೆಯಾ ಶ್ರೇಯ? ಹೇಳು ಹೋಗ್ಲಿ. ಅವನಿಗೆ ಟಿ ವಿ ಮ್ಯೂಟ್ ಮಾಡಿರೋದಕ್ಕೆ ಅಳು ಬರ್ತಾಯಿದೆ. ಹೋಮ್ವರ್ಕ್ ಮಾಡಿಲ್ಲ ಅಂತ ಅಳು ಬರಲ್ಲ ಶ್ರೇಯಾಸ್ಗೆ. ಚೇತನ್ ಅವರೇ, ತಿಂಡಿ ಏನು ತಿಂತಿದ್ದೀರಿ? ನೀರು ದೋಸೆ ವಿತ್ ಚಟ್ನಿ ಪುಡಿ ಕಾಂಬಿನೇಷನ್. ಒಂದು ನಿಮಿಷ ಸುಮ್ಮನಿರು ಶ್ರೇಯ. ಹಾಂ ಸರಿ, ಅಳ್ತಾ ಇರು ಪರವಾಗಿಲ್ಲ, ಅಳು. ಒಂದು ನಿಮಿಷ ಇರು. ಸೊ ಇವಾಗ 10:15. ಸೊ ಸ್ಕ್ಯಾನಿಂಗು, ತಿಂಡಿ ಆಯಿತು. ನೀರು ದೋಸೆ ಚಟ್ನಿ ಪುಡಿ ಮಾಡಿ ತಿಂಡಿ ತಿಂದು ರೆಡಿಯಾಗಿ ಕೂತಿದ್ದೀನಿ. ಬಿಕಾಸ್ ಇವಾಗ ನಂದು 5th ಮಂತದ್ದು ಅನಮಲಿ ಸ್ಕ್ಯಾನ್ ಇದೆ. ಸೊ ಸ್ಕ್ಯಾನಿಂಗ್ ಹೋಗಬೇಕು. ಸೊ ಇವಾಗ ರೆಡಿ ಆಗಿದ್ದೀನಿ, ಸ್ಕ್ಯಾನಿಂಗ್ ಹೋಗೋಣ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ಯಾಟರ್ಡೆ. ಸೊ ಸ್ಕ್ಯಾನಿಂಗ್ ಹೋಗಿ ಬರುವ ಇವಾಗ ಬನ್ನಿ. ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ಬಿಟ್ಟು ಸ್ಕ್ಯಾನಿಂಗಿಗೆ ಅಂತ ಕೇರ ಮಾಡ್ತಿದ್ದಾರೆ ಅವ್ರ ಮಧ್ಯಾಹ್ನ. ಆ್ಯಕ್ಚುಲಿ ಇದು ಫೆಸಿಲಿಟಿ ಡಿಫ್ರೆಂಟ್ ಆಗಿದೆ ಅಲ್ವಾ? ಸ್ಕ್ಯಾನಿಂಗ್ ಸೆಂಟರಲ್ಲಿ ಈ ಥರ ಒಂದು ಸೆಟಪ್ ಕೂಡ ರೆಡಿ ಮಾಡಿಕೊಟ್ಟಿದ್ದಾರೆ ಅಂದರೆ ದಿಸ್ ಇಸ್ ಲೈಕ್ ಡಿಫ್ರೆಂಟ್. ಆ್ಯಂಡ್ ನಾನು ಬಂದಿರೋದು ಮಾಮ್ ಆ್ಯಂಡ್ ಮೀಗೆ. ಬಿತ್ತು ಮಗ ಇಲ್ಲಿ ಹೊಡೆದ ಅಲ್ಲಿ ಹೊಡೆದ. ಲಾಸ್ಟ್ ಸ್ಯಾಟರ್ಡೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಮತ್ತು ಇವಾಗ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಿರೋದು ಯಾವಾಗ ಗೊತ್ತಾ? ನೆಕ್ಸ್ಟ್ ಸ್ಯಾಟರ್ಡೆ. ಇವತ್ತು ಕೂಡ ಸ್ಯಾಟರ್ಡೆ. ಮಧ್ಯದಲ್ಲಿ ಏನಾಯಿತು, ಯಾಕೆ ಗ್ಯಾಪ್ ಆಯಿತು, ಏನು ಅಂತ ಎಲ್ಲ ಹೇಳ್ತೀನಿ. ಏನು ಅಂಥದ್ದೇನು ಸೀರಿಯಸ್ ಅಂತ ಇಲ್ಲ. ಬಟ್ ಏನಂದರೆ ವಿಡಿಯೋ ಮಾಡ್ಕೊಳ್ಳೋ ಮೂಡಲ್ಲಿರಲಿಲ್ಲ. ಗೊತ್ತು, ಪ್ರೆಗ್ನೆನ್ಸಿ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಎಷ್ಟು ಹಿಟ್ ಮಾಡುತ್ತೆ ಅಂತ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ. ಸೊ ನಂದು ಅದೇ ಪ್ರಾಬ್ಲಮ್. ಸೊ ನಾನು ಮಧ್ಯದಲ್ಲಿ ಏನೂ ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡಿರಲಿಲ್ಲ. ಈಗ ಮತ್ತೆ ಇವತ್ತು ಸ್ಯಾಟರ್ಡೆ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ. ಶ್ರೇಯಸ್ಗೆ ಸ್ಯಾಟರ್ಡೆ ರಜಾ ಇದೆ. ಬೆಳಗ್ಗೆ ಲೇಟಾಗಿ ಎದ್ದು ಟಿಫನ್ಗೆ ಹೋಟೆಲಿಂದ ಇಡ್ಲಿ ತರಿಸಿ ತಿಂದ್ವಿ. ಚೇತನಿಗೆ ಇವತ್ತು ವರ್ಕ್ ಇದೆ. ಸೊ ವರ್ಕಿಗೆ ಹೋಗಿದ್ದಾರೆ. ನಾನು ಚಿಕನ್ ತರಿಸ್ಕೊಂಡಿದ್ದೆ. ಸೊ ಈಗ ಚಿಕನ್ ಮಾಡೋಣ ಲಂಚಿಗೆ, ಒಂದೇ ಸಲ ಡಿನ್ನರ್ಗೆ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ.
ಲಾಸ್ಟ್ ಸ್ಯಾಟರ್ಡೆ ನಾನು ಸ್ಕ್ಯಾನಿಂಗ್ ಹೋಗುವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಸೊ ಆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಏನೇನಾಯಿತು ಏನು ನಾನು ಹೇಳಲೇ ಇಲ್ಲ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಹೇಳ್ತೀನಿ ಇವಾಗ. ಈಗ ನಾನು ಚಿಕನಿಗೆ ಮಾಡೋದಕ್ಕೆ ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ಏನಂದರೆ ನನಗೆ ಬೇಜಾರಾದಾಗ, ನನ್ನ ಮೂಡ್ ಸರಿ ಇಲ್ಲದೆ ಇರುವಾಗ, ಎಸ್ಪೆಷಲಿ ನಾನು ಬ್ರೇಕೌಟ್ ಆದಾಗ ನನಗೆ ಇಷ್ಟ ಆಗಿದ್ದನ್ನ ನಾನು ತಿಂತೀನಿ. ಸೊ ದಟ್ ನನಗೆ ಅದು ಹೀಲ್ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ. ಎಷ್ಟು ಜನಕ್ಕೆ ಆ ಥರ ಅನಿಸುತ್ತೆ ನಂಗೆ ಗೊತ್ತಿಲ್ಲ. ಬಟ್ ನನಗೆ ಎಸ್ಪೆಷಲಿ ನಾನು ತುಂಬ ಲೋ ಆಗಿದ್ದೀನಿ, ನನ್ನ ಬ್ರೇಕೌಟ್, ನನ್ನ ಎಮೋಷನ್ಸ್ ಫುಲ್ ಓವರ್ ಫ್ಲೋ ಆಗ್ತಾ ಇದೆ ಅಂತ ಅನ್ನೋದಾದರೆ ನನಗೆ ಏನು ಇಷ್ಟ ಆಗುತ್ತೆ ಅದನ್ನು ನಾನು ತಿಂತೀನಿ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಐ ಆಮ್ ಅ ಚಿಕನ್ ಲವರ್. ನಾನು ಯಾವ ಚಾಟ್ಸ್ ಇಲ್ಲ ಅಂದರೂ ನನಗೇನು ಅನಿಸಲ್ಲ. ಲೈಕ್ ನಾನು ಏನು ಬೇಕಾದರೂ ತಿಂದೆ ನಾನು ಆರಾಮಾಗಿರ್ತೀನಿ. ಯಾವ ಚಾಟ್ಸ್ ಬೇಕಂತ ಇಲ್ಲ, ಏನು ಬೇಕು ಅಂತಲೂ ನನಗೆ ಅನಿಸಲ್ಲ. ಬಟ್ ವಿತೌಟ್ ನಾನ್ ವೆಜ್ ನನಗೆ ಇರೋಕ್ಕಾಗಲ್ಲ. ಅಟ್ಲೀಸ್ಟ್ ಡೇ ಬೈ ಡೇ ಆದರೂ ನನಗೆ ನಾನ್ ವೆಜ್ ಬೇಕೇ ಬೇಕು. ನಾನು ಆ ಥರ. ಸೊ ಅದರಲ್ಲೂ ನನಗೆ ಹೇಳಿದ್ನಲ್ವ, ನನಗೆ ಯಾವಾಗ ನನಗೆ ಬೇಜಾರಲ್ಲಿರ್ತೀನಿ, ನನ್ನ ಮೂಡ್ ಚೆನ್ನಾಗಿರಲ್ಲ, ನನಗೆ ತುಂಬ ಲೋ ಅನಿಸ್ತಾ ಇರುತ್ತೆ. ಎಸ್ಪೆಷಲಿ ನಾನು ತುಂಬ ಲೋ ಅನ್ನಿಸ್ದಾಗ ನಾನು ನಾರ್ಮಲಾಗಿ ಅದೇ ಹೇಳಿದ್ನಲ್ಲ, ನಾನು ಏನು ಇಷ್ಟ ಇರುತ್ತೆ ಅದನ್ನೇ ಅದನ್ನ ತಿಂತೀನಿ. ಆ್ಯಂಡ್ ಎಸ್ಪೆಷಲಿ ನನ್ನ ಫುಡ್ಡಿ ಕೂಡ ನನಗೆ ತಿನ್ನೋದು ಹುಚ್ಚು ಜಾಸ್ತಿ ಇದೆ. ಯಾವಾಗಲೂ ತಿಂತಾ ಇರ್ತೀನಿ. ಆ್ಯಂಡ್ ಡಿಫ್ರೆಂಟ್ ಥಿಂಗ್ನ ಟ್ರೈ ಮಾಡಬೇಕು, ಡಿಫ್ರೆಂಟಾಗಿರೋದನ್ನ ಟೇಸ್ಟ್ ಮಾಡಬೇಕು ಅನ್ನೋದು ನನ್ನ ಇದು. ಎಸ್ಪೆಷಲಿ ಈ ಟೈಮಲ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ, ನನಗೆ ನಾರ್ಮಲ್ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಾನು ಇಫ್ ಐ ಫೀಲ್ ಲೋ, ನನಗೆ ತುಂಬ ಬೇಜಾರಾಗಿ ನನಗೆ ತುಂಬ ಮೂಡ್ ಚೆನ್ನಾಗಿಲ್ಲ ಅಂತ ಅಂದರೂ ಕೂಡ ನಾನು ಸ್ವಲ್ಪ ಐ ಕ್ಯಾರಿ ಮೈ ಸೆಲ್ಫ್. ನಾನು ಕಂಟ್ರೋಲ್ ಮಾಡ್ಕೊತೀನಿ. ನನಗೆ ಅದು ಅಭ್ಯಾಸ ಆಗಿದೆ. ಸೊ ನನಗೆ ಅಷ್ಟು ಅದು ಎಫೆಕ್ಟ್ ಆಗಲ್ಲ. ಫಾರ್ ಫ್ಯೂ ಮಿನಿಟ್ಸ್ ನನಗೆ ಒಂದು ಸ್ಲೀಪ್ ತೊಗೊಳ್ಳೋವರೆಗೂ, ನಾನು ಸ್ಲೀಪ್ ತೊಗೊಂಡ್ಬಿಟ್ರೆ ನಾನು ಆರಾಮಾಗಿಬಿಡ್ತೀನಿ ನಾರ್ಮಲ್ ಆಗಿದ್ದಾಗ. ಬಟ್ ಯೂಶ್ವಲಿ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಈವನ್ ಇನ್ಕ್ಲೂಡಿಂಗ್ ಶ್ರೇಯಸ್ದು ಹೌದು ಆ್ಯಂಡ್ ಈ ಪ್ರೆಗ್ನೆನ್ಸಿಯಲ್ಲೂ ಹೌದು, ನನಗೆ ಅಂತಲ್ಲ, ಯೂಶ್ವಲಿ ಆಗುತ್ತೆ ಅನಿಸುತ್ತೆ ಹೆಣ್ಮಕ್ಳಿಗೆ ಮೂಡ್ ಸ್ವಿಂಗ್ಸ್. ಅಂದರೆ ಏನಾದರೂ ಬೇಜಾರಾದರೆ, ಏನಾದರೂ ಬ್ರೇಕೌಟ್ ಆದರೆ ಬೇಗ ಕಣ್ಣಲ್ಲಿ ನೀರು ಬರುತ್ತೆ. ಅದನ್ನು ಎಕ್ಸಾಕ್ಟ್ಲಿ ನಿಜಾನೇ. ಸೊ ನನಗೂ ಈಗ ಅದೇ ಆಗ್ತಾಯಿದೆ. ಸೊ ಈಗ ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ತಿಂತಾಯಿದ್ದೀನಿ. ನನಗೆ ಒಬ್ಬಳೇ ಇದ್ದರೂ, ನನಗೆ ಏನೇ ಇದ್ದರೂ, ಬೇಜಾರಾದರೂ ಖುಷಿ ಆದರೂ ಏನೇ ಆದರೂ ನಾನು ತಿಂತೀನಿ. ಐ ಆಮ್ ಅ ಫುಡ್ಡಿ. ನನಗೆ ತಿನ್ನೋದು ಹುಚ್ಚು ಜಾಸ್ತಿನೇ ಇದೆ. ತಿನ್ನೋದ್ರಲ್ಲಿ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ. ನನಗೆ ತಿನ್ನಬೇಕು ಅನಿಸಿದ್ನ ನಾನು ತಿಂದ್ಬಿಡ್ಬೇಕು, ಆ ಥರ ನನ್ನ ಕ್ಯಾರೆಕ್ಟರ್. ಸೊ ಬನ್ನಿ, ಇವಾಗ ನಾನು ಸ್ಟೋರಿ ಹೇಳ್ತಾನೆ ಇರ್ತೀನಿ. ನಿಮ್ಗೆಲ್ಲರಿಗೂ ಇದೇ ಥರ ಫೀಲ್ ಆಗುತ್ತಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ, ಓಕೆನಾ? ನೀವು ಲೋ ಅನ್ನಿಸ್ದಾಗ ಅಥವಾ ನಿಮಗೆ ಬೇಜಾರಾದಾಗ, ನಿಮ್ಗೆ ಏನಾದರೂ ಯು ಆರ್ ಬ್ರೇಕಿಂಗ್ ಡೌನ್ ಅನ್ನಿಸ್ದಾಗ ನೀವೆಲ್ಲ ಏನು ಮಾಡ್ತೀರಾ ಅದನ್ನು ನನಗೆ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಆ ಥರ ಬ್ರೇಕ್ ಆದಾಗ ಬೇರೆ ಯಾವುದಾದ್ರೂ ಆಲ್ಟರ್ನೇಟಿವ್ಸ್ ಏನಾದರೂ ಮಾಡ್ಬೋದಾ ಗೊತ್ತಿಲ್ಲ. ಏಕೆಂದರೆ ಒಬ್ಬೊಬ್ರದ್ದು ಒಂದೊಂದು ಹೀಲಿಂಗ್ ಪ್ಯಾಟರ್ನ್ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಈಗ ಕೆಲವ್ರಿಗೆ ಏನನ್ಸುತ್ತೆ ಅಂದರೆ, ಯಾರಿಗಾದ್ರೂ ಬೇಜಾರಾದರೆ ಅವ್ರು ಯಾರಾದ್ರೂ ಮಾತಾಡಿದ್ರೆ ದೇ ವಿಲ್ ಹೀಲ್. ಕೆಲವ್ರಿಗೆ ಏನಾದರೂ ತಿಂದರೆ ಹೀಲ್ ಆಗುತ್ತೆ, ಎಲ್ಲಾದರೂ ಹೋದರೆ ಹೀಲ್ ಆಗುತ್ತೆ, ಕೆಲವರಿಗೆ ದೇವಸ್ಥಾನಕ್ಕೆ ಹೋದರೆ ದೇ ವಿಲ್ ಬಿ ಓಕೆ, ಆ ಥರ ಇರುತ್ತೆ. ನಾನು ಮೋಸ್ಟ್ ಆಫ್ ದ ಟೈಮ್ ಜನರ ಜೊತೆ ಇದ್ದಾಗ ಆಲ್ಮೋಸ್ಟ್ ಅದನ್ನು ನಾನು ಏನಾದರೂ ಬೇಜಾರಾದರೆ, ಏನಾದರೂ ಇದಾದರೆ ಸುತ್ತ ಜನ ಅಂದರೆ ನಾನು ಸ್ವಲ್ಪ ಕಂಫರ್ಟ್ ಝೋನ್ ಆ ಥರ ಪರ್ಸನ್. ನನಗೆ ಕಂಫರ್ಟೇಬಲ್ ಇರೋರ ಜೊತೆ ಮಾತ್ರ ನಾನು ಓಪನ್ ಅಪ್ ಆಗಿ ಮಾತಾಡ್ತೀನಿ.
ನನಗೇನೇ ಆದರೂ ಏನೇ ಫೀಲ್ ಆದರೂ ನಾನು ಅದನ್ನು ಓಪನ್ ಆಗಿ ಮಾತಾಡೋದು. ನನಗೆ ಕಂಫರ್ಟಬಲ್ ಅಂತ ಯಾರು ಅನ್ನಿಸ್ತಾರೆ, ನನಗೆ ಕಂಫರ್ಟ್ ಅನ್ಸೋರ ಹತ್ರ ಮಾತ್ರ ನಾನು ಓಪನ್ ಆಗಿ ಮಾತಾಡ್ತೀನಿ. ಆ್ಯಂಡ್ ನನ್ನ ಫೀಲಿಂಗ್ಸ್ನ ನಾನು ಓಪನ್ ಆಗಿ ಹೇಳ್ಕೊತೀನಿ. ಸೊ ಅಂಥವ್ರ ಮಧ್ಯೆ ಇದ್ದಾಗ ನಾನು ಬೇಗ ಆಚೆ ಬಂದ್ಬಿಡ್ತೀನಿ. ಬಿಕಾಸ್ ನನ್ನ ಅದನ್ನ ಮರೆಸೋ ಥರ ಅವರು ನನ್ನ ಜೊತೆ ನಡ್ಕೊತಾರೆ. ಆ ಟೈಮಲ್ಲಿ ನಾನು ಅದರಿಂದ ಆಚೆ ಬರ್ತೀನಿ. ಅದರ್ವೈಸ್ ಇಫ್ ಐ ಆಮ್ ಅಲೋನ್, ನಾನು ಒಬ್ಬಳೇ ನಾನು ಅದರಿಂದ ಓವರ್ಕಮ್ ಮಾಡಬೇಕು ಅನ್ನೋ ಸಿಚುವೇಶನ್ ಬಂದಾಗ ನಾನೇನು ಮಾಡ್ತೀನಿ ಅಂದರೆ ಈ ಥರ ನನಗಿಷ್ಟ ಆಗಿರೋದನ್ನ ತಿಂತೀನಿ. ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್, ನಾನು ಪ್ರೆಗ್ನೆಂಟ್ ಆದಮೇಲೆ ನಾರ್ಮಲಾಗಿ ನಾನು ಚಿಕನ್ ಮಾಡಿಲ್ಲ. ಬಿಕಾಸ್ ನನಗದು ಏನಾಗ್ತಿದೆ ಅಂದರೆ ನಾನು ಮಾಡೋ ಅಡುಗೆ ನನಗೆ ತಿನ್ನೋಕ್ಕೆ ಅಷ್ಟು ಆಗ್ತಾಯಿಲ್ಲ. ಹಾಗಾಗಿ ನಾನೇನು ಮಾಡ್ತಿದ್ದೆ, ನಾನು ಮಾಡ್ತಾ ಇರಲಿಲ್ಲ. ಯೂಶ್ವಲಿ ನಂಗೆ ನನ್ನ ಫ್ರೆಂಡ್ ಮಾಡ್ಕೊಳ್ತಾಯಿದ್ರು. ಸೊ ಇವತ್ತು ನಾನೇ ಮಾಡ್ತಾಯಿದ್ದೀನಿ. ಚಿಕನ್ನು ತರಿಸಿ ತಿನ್ನಬೇಕು ಅನ್ನಿಸ್ತು. ಬಿಕಾಸ್ ಐ ಆಮ್ ಅಲೋನ್, ನನಗೆ ಸ್ವಲ್ಪ ಐ ಆಮ್ ನಾಟ್ ಇನ್ ಗುಡ್ ಮೂಡ್. ಹಾಗಾಗಿ ಚಿಕನ್ ಮಾಡಿಕೊಂಡು ತಿನ್ನಬೇಕು. ಸೊ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಜೊತೆ ಎಲ್ಲ ಮಾತಾಡಿದ್ರೆ ಜಸ್ಟ್ ಐ ವಿಲ್ ಬಿ ಓಕೆ ಅಂತ ಅನ್ನಿಸ್ತು. ಲೆಟ್ಸ್ ಸಿ. ಸೊ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನೇನು ರೆಸಿಪಿ ಎಲ್ಲ ತೋರಿಸಲ್ಲ, ಬಿಕಾಸ್ ಐ ಆಮ್ ನಾಟ್ ಅ ಗುಡ್ ಕುಕ್. ಆ್ಯಕ್ಚುಲಿ ನನಗೆ ಕುಕ್ಕಿಂಗ್ ಅಂದ್ರೇ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ನನಗೆ ಅಷ್ಟೇ. ಬಿಕಾಸ್ ನಂಗೆ ಯಾರಾದರೂ ಮಾಡಿಕೊಟ್ರೆ ನಾನು ಚೆನ್ನಾಗಿ ತಿಂತೀನಿ. ನಾನು ಆ ಥರ. ಸೊ ಕುಕ್ಕಿಂಗಿಗೂ ನನಗೂ ಓಕೆ ಅಂದರೆ ಮ್ಯಾನೇಜಬಲ್. ನಾನು ಕುಕ್ ಮಾಡ್ತೀನಿ. ಬಟ್ ನಾನೇ ಕುಕ್ ಮಾಡಿಕೊಂಡು ನಾನೇ ಇಷ್ಟಪಟ್ಟು ತಿನ್ನೋದು ಅಂದರೆ ಕಮ್ಮಿ. ಸೊ ಇವಾಗ ರೆಸಿಪಿ ಎಲ್ಲ ಏನೂ ತೋರಿಸಲ್ಲ. ನಾನು ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ, ಈಗ ಮಾಡ್ತೀನಿ. ಹಾಗೆ ಮಾಡ್ತಾ ನಿಮ್ಮ ಜೊತೆ ಏನದು ನಂದು ಸ್ಕ್ಯಾನಿಂಗ್ದು ಏನಾಯಿತು ಅದನ್ನು ನನ್ನ ವಿಡಿಯೋ ಕಂಟಿನ್ಯೂ ಅಲ್ಲಿ ಹೇಳ್ತೀನಿ. ಬನ್ನಿ, ಈ ವಿಡಿಯೋ ಹೇಗೆ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ. ಎಲ್ಲಿವರೆಗೂ ಕಂಟಿನ್ಯೂ, ನಾನು ನೆಕ್ಸ್ಟ್ ಡೇಗೆ ಹೋಗುತ್ತಾ, ಇವತ್ತೇ ಎಂಡ್ ಮಾಡ್ತೀನಾ ಅದು ಗೊತ್ತಿಲ್ಲ. ಲೆಟ್ಸ್ ಸಿ. ಓಕೆ, ನಾನು ಮತ್ತೆ ಈವ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ 6 ಗಂಟೆ ಆಗಿದೆ. ಬೆಳಗ್ಗೆ ಅಂದರೆ ಆಫ್ಟರ್ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಚಿಕನ್ ಮಾಡ್ತಿದ್ದೀನಿ ಅಂತ. ಚಿಕನ್ ಮಾಡಿದ್ದು ಆಯಿತು. ಮಧ್ಯಾಹ್ನ ಊಟಕ್ಕೆ ನಾನು ಶ್ರೇಯಸ್ ತಿಂದಿದ್ದು ಆಯಿತು. ಈಗ ಹಾಗೆ ವಿಡಿಯೋ ಎಂಡ್ ಮಾಡೋಣ ಅಂದ್ಬಿಟ್ಟು ಅದ್ರ ಜೊತೆಗೆ ನಿಮಗೆ ನನ್ನ ಸ್ಕ್ಯಾನಿಂಗ್ದು ಏನು 5th ಮಂತ್ ನಮ್ಮದು ಸ್ಕ್ಯಾನ್ದು ಏನಾಯಿತು ಅಂತ ನಿಮಗೆ ಹೇಳಬೇಕಿತ್ತಲ್ಲ ಡೀಟೇಲ್ಸ್. ಸೊ ಅದನ್ನು ಹೇಳಿಬಿಟ್ಟು ಹಾಗೆ ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಬೆಳಗ್ಗೆಯಿಂದ ಕೆಲಸ ಇತ್ತು ನಂದು. ಸೊ ಕೆಲಸ ಮುಗಿಸಿ ನಮ್ಮ ಮನೆ ಶ್ರೇಯಸ್ ಅವರಿದ್ದರೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಹಿಂಗಿರುತ್ತೆ ನಮ್ಮ ಮನೆ. ಶ್ರೇಯಸ್ ಇದ್ದರೆ ಮನೆಯಲ್ಲಿ ಹಿಂಗಿರುತ್ತೆ. ಬೆಳಗ್ಗೆಯಿಂದ ಟಿ ವಿ ಆಯಿತು, ಜೊತೆಗೆ ಫೋನ್ ಒಂದು ಸ್ವಲ್ಪ ಹೊತ್ತಾಯಿತು. ಇವಾಗ ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ. ಏನು ತೋರಿಸ್ಬೇಕು ಹೇಳಿ? ಅವ್ನು ಲ್ಯಾಪ್ಟಾಪ್ ಇಟ್ಕೊಂಡು ಈಗ ಅವನು ಏನು ನೋಡ್ತಿದ್ದಾನೆ ಅಂತ ನೋಡಿಸ್ಬೇಕಂತ. ಇನ್ನೇನು ಮಕ್ಳು ಇನ್ನೇನು ನೋಡ್ತಾರೆ? ಮೋಟು ಪಟ್ಲು ಅಂತೆ, ಶಿವ ಅಂತೆ, ಅದು ಇದು ಅದನ್ನೇ ನೋಡೋದು. ಸೊ ಇವಾಗ ಲ್ಯಾಪ್ಟಾಪಲ್ಲಿ ಇದನ್ನು ನೋಡಿಕೊಂಡು ಮನೆಯನ್ನೆಲ್ಲ ಫುಲ್ಲು ನೋಡ್ಬೋದು ನೀವು. ಹೆಂಗಾಗಿದೆ ಮನೆ, ಈ ಪರಿಸ್ಥಿತಿಯಲ್ಲಿದೆ. ಸೊ ಶ್ರೇಯಸ್ ಇದ್ದರೆ ಈ ಮನೆ ಹೆಂಗಿರುತ್ತೆ? ಅವರು ಸ್ಕೂಲಲ್ಲಿ ಸೀಕ್ರೆಟ್ಸ್ ಅಂತ ಮಾಡ್ತಾಯಿದ್ದಾರೆ. ಸೊ ಅವನಿಗೆ ಬಂದಿರೋ ನೇಮ್ ಇದು. ಸೊ ಇವಾಗ ಅವರಿಗೆ ನಾವು ಗಿಫ್ಟ್ ಕೊಡಬೇಕು. ಸೊ ಗಿಫ್ಟ್ ಕೊಟ್ಟು ಕಳಿಸ್ಬೇಕು. ಅವನು ಅದನ್ನು ಹೇಳ್ತಿದ್ದಾನೆ. ನಾನೆಲ್ಲ ಅಪ್ಡೇಟ್ ಮಾಡ್ತೀನೋ ಇಲ್ಲೋ, ಇವನು ಮಾತ್ರ ಎಲ್ಲ ಅಪ್ಡೇಟ್ ಮಾಡಬೇಕು. ಹಾಂ, ಚಿಕ್ಕದೇನಾದ್ರು ಡಾಲ್, ಹುಡುಗಿ ಡಾಲ್. ಆಯಿತು. ಸರಿ ಆಯಿತು. ಒಂದು ನಿಮಿಷ ಇರು, ನಾನೇನೋ ಮಾತಾಡಬೇಕು. ಓಕೆ, 1 ನಿಮಿಷ. ಅವನು ಇವಾಗ ವಿಡಿಯೋ ಸೌಂಡ್ ಕೊಟ್ಕೋಬೇಕಂತೆ, ನಾನು ಮಾತಾಡಬೇಕಂತ ಹೇಳ್ತಾಯಿದ್ದೀನಿ. ಅದಕ್ಕೆ ಹಂಗೆ ಆಡ್ತಾನೆ. ಸೊ ಸ್ಕ್ಯಾನಿಂಗ್ ಏನಾಯ್ತಂದರೆ, ನಾನು ಸ್ಯಾಟರ್ಡೆ ಮಾರ್ನಿಂಗ್ ಹೋಗಿದ್ದು ಸ್ಕ್ಯಾನಿಂಗಿಗೆ. ಮಾರ್ನಿಂಗ್ ಹೋಗಿ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಸ್ಕ್ಯಾನಿಂಗಿಗೆ ಹೋದರೆ ಮಗು ಮಲ್ಕೊಂಬಿಟ್ಟಿದೆ.
ಸೊ ಮಗು ಕರೆಕ್ಟಾಗಿ ಎಲ್ಲ ಪಾರ್ಟ್ಸ್ ಏನೇನು ಚೆಕ್ ಮಾಡಬೇಕಲ್ವ ಅನಾಮಲಿ ಸ್ಕ್ಯಾನಲ್ಲಿ ಅದನ್ನು ತೋರ್ಸೋಕ್ಕೆ ರೆಡಿ ಇಲ್ಲ. ಸೊ ಮತ್ತೆ ಒಂದ್ಸಲಿ ಏನಾದರೂ ತಿನ್ಕೊಂಬನ್ನಿ ಅಂತ ಕಳಿಸಿದ್ರು. ಮತ್ತೆ ವೆಯ್ಟ್ ಶ್ರೇಯಸ್ ಮತ್ತೆ ತಿನ್ಕೊಂಡೋದೆ. ಮತ್ತೆ ಹಾಗೆ ಅದು ಹೆಂಗಿತ್ತಂದರೆ ಮುಖ ತೋರ್ಸೋಕ್ಕೆ ರೆಡಿ ಇರಲಿಲ್ಲ, ಫೇಸ್ ಪಾರ್ಟ್ ಏನಿತ್ತು ಅದನ್ನು. ಶ್ರೇಯಸ್ ವೆಯ್ಟ್, ಐ ಆಮ್ ಟೆಲ್ಲಿಂಗ್. ಸೊ ಫೇಸ್ ತೋರ್ಸೋಕ್ಕೆ ರೆಡಿ ಇರಲಿಲ್ಲ ಅದು. ಮತ್ತು ಈವ್ನಿಂಗ್ ಬನ್ನಿ ಅಂತಂದರು. ಈಗೇನು ನಾನು ಈವ್ನಿಂಗ್ ಹೋದೆ. ಈವ್ನಿಂಗ್ ಹೋದ್ರು. ಈವ್ನಿಂಗ್ ಕೂಡ 2 ಸಲ ಟ್ರೈ ಮಾಡಿದ್ರು. ಈವ್ನಿಂಗ್ ಕೂಡ ಆಗಲಿಲ್ಲ. ಮತ್ತು ನೆಕ್ಸ್ಟ್ ಮಂಡೇ ಬರೋಕ್ಕೆ ಹೇಳಿ, ಮಂಡೇ ನಂದು ಆ್ಯಕ್ಚುಯಲ್ ಅನಾಮಲಿ ಸ್ಕ್ಯಾನ್ ಆಯಿತು. ಸೊ ದೇರ್ ಇಸ್ ನೋ ಪ್ರಾಬ್ಲಮ್, ಎಲ್ಲ ನಾರ್ಮಲ್ ಇದೆ, ಗಾಡ್ಸ್ ಗ್ರೇಸ್. ಎಲ್ಲ ನಾರ್ಮಲ್ ಇದೆ. ಆ್ಯಂಡ್ ಶ್ರೇಯಸ್ ಕೂಡ ಬೇಬಿ ನೋಡ್ದೆ ಅಲ್ವಾ ಶ್ರೇಯಸ್? ಅಲ್ಲಿ ನೋಡಿದೆ ಅಲ್ವಾ ಟಿ ವಿಯಲ್ಲಿ, ಸ್ಕ್ರೀನಲ್ಲಿ ನೋಡಿದೆ ಅಲ್ವಾ? ಹಾಂ, ಹೆಂಗಿತ್ತು ಹೇಳು. ಹಾಂ, ಏನಾಯ್ತು ಕಣ್ಣಿಗೆ? ಏನಾಯ್ತು? ಇವಾಗ ಉರಿತಿದ್ಯಾ? ಸರಿ ಹೋಗುತ್ತೆ ಬಿಡು. ಸೊ ಬೇಬಿ ಈಸ್ ಓಕೆ ನಾವು. ಆ್ಯಂಡ್ ಇವಾಗ 5th ಮಂತ್ ನಂದು ರನ್ನಿಂಗು. ಲೆಟ್ಸ್ ಸಿ. ಇಷ್ಟೇ ನಂದು ಸ್ಕ್ಯಾನಿಂಗ್ ಕಥೆ. ಇದ್ರ ಜೊತೆಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಟ್ಸ್ ಅ ರ್ಯಾಂಡಮ್ ವ್ಲಾಗ್. ನಿಮಗೆ ಈ ವಿಡಿಯೋ, ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ಏನಾದರೂ ಕ್ವೆಶನ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡ್ಬೋದು. ಆ್ಯಂಡ್ ನೀವೇನಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಆ್ಯಂಡ್ ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡ್ತಾಯಿದ್ರೆ ನನಗೆ ವೀಡಿಯೋ ಮಾಡೋಕ್ಕೆ ಎಂಕರೇಜ್ ಸಿಗುತ್ತೆ. ಸೊ ವೀಡಿಯೋ ಮಾಡ್ತಾಯಿರ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.